Today I'm going to discuss some of the important questions related to cell structure. Okay, in this throughout session, we are going to learn many MCQs which are very useful for NEET examination. Okay, let us move on to the question number one. So, question number one is, it is responsible for beginning of the life of organism. So here there are four options. First one, tissue, zygote, cell, embryonic layer. ಸೊ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಪ್ಷನಲ್ಲಿ ಸೊ ವಿಚ್ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬಿಗಿನಿಂಗ್ ಆಫ್ ಲೈಫ್ ಆಫ್ ಆರ್ಗ್ಯಾನಿಸಮ್? ಸೊ ದ ಆನ್ಸರ್ ಈಸ್ zygote. Okay, the answer is zygote. So here the zygote is the first cell by which all the living organism begins its life. ಸೊ ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ದಟ್ ಆರ್ಗ್ಯಾನಿಸಮ್ ಸ್ಟಾರ್ಟ್ಸ್ ಇಟ್ಸ್ ಲೈಫ್ ಫ್ರಮ್ ಅ ಸಿಂಗಲ್ ಸೆಲ್. ದಟ್ ಸಿಂಗಲ್ ಸೆಲ್ ಈಸ್ ಕಾಲ್ಡ್ ಅಸ್ ಝೈಗೋಟ್. ಆ ಸಿಂಗಲ್ ಸೆಲ್ಲನ್ನೇ ನಾವು ಝೈಗೋಟ್ ಅಂತ ಕರಿತೀವಿ. ಓಕೆ, ಸೊ ಹಿಯರ್ ಸಿ, ಸೊ ದಿಸ್ ಇಸ್ ಅ ಡಯಾಗ್ರಾಮ್ ಆಫ್ ಝೈಗೋಟ್. ಸೊ ಇಲ್ಲಿ ನಾವು ಝೈಗೋಟನ್ನು ನೋಡ್ಬೋದು. ಸೊ ಈ ಝೈಗೋಟ್ ಏನಿದೆ, ದಿಸ್ ಝೈಗೋಟ್ ಈಸ್ ಫಾರ್ಮ್ಡ್ ಬೈ ದ ಫ್ಯೂಷನ್ ಆಫ್ ದ ಮೇಲ್ ಗ್ಯಾಮೆಟ್, which we call it as a sperm, and a female gamete. So male and female gamete gives rise to the formation of zygote. So common ಆಗಿ ನಾವಿಲ್ಲಿ ಹೇಳೋದಾದ್ರೆ zygote is a first cell by which all the living organism begins its life. Okay, especially sexually reproducing organism. Asexually reproducing organism ಗೆ ಇದು ಅಪ್ಲೈ ಆಗಲ್ಲ. ಝೈಗೋಟ್ ಯಾವಾಗಲೂ ಏನಪ್ಪ ಅಂದರೆ ಇಟ್ ಈಸ್ ಎ ಫಸ್ಟ್ ಪ್ರಾಡಕ್ಟ್ ಒಬ್ಟೈನ್ಡ್ ಆಫ್ಟರ್ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಓಕೆ, ಆ್ಯಂಡ್ ಎವ್ರಿ ಸೆಕ್ಷುಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಸ್ಟಾರ್ಟ್ ಇಟ್ಸ್ ಲೈಫ್ ಫ್ರಮ್ ಎ ಸಿಂಗಲ್ ಸೆಲ್. ದಟ್ ಸಿಂಗಲ್ ಸೆಲ್ ಇಸ್ ಕಾಲ್ಡ್ ಅಸ್ ಝೈಗೋಟ್. ಅದನ್ನೇ ನಾವು ಝೈಗೋಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಹೂ ಪ್ರಪೋಸ್ಡ್ ದ ಸೆಲ್ ಥಿಯರಿ? ಸೊ ಸೆಲ್ ಥಿಯರಿ ಅಂತ ಒಂದು, ಈಗ ಎಕ್ಸಿಸ್ಟೆನ್ಸ್ ಆಫ್ ಸೆಲ್ ಬಗ್ಗೆ ಬಹಳಷ್ಟು ಥಿಯರಿಗಳು ಬಂದಿದ್ದಾವೆ. ಸೊ ದೇರ್ ಆರ್ ಮೆನಿ ಥಿಯರೀಸ್. In that the cell theory is the most popular one. So according to this cell theory, so cell theory ಯಾರು ಪ್ರಪೋಸ್ ಮಾಡಿದ್ದು ಅಂತ ಇಲ್ಲಿ ಕ್ವಶನ್ ಇರೋದು. ಸಿಂಗರ್ ಆ್ಯಂಡ್ ನಿಕೋಲ್ಸನ್, ಶ್ವಾನ್ ಆ್ಯಂಡ್ ಶೀಲ್ಡನ್, ಹುಕ್ ಆ್ಯಂಡ್ ಬ್ರೌನ್, ರಾಬರ್ಟ್ಸನ್. ಸೊ ನಾಲ್ಕು ಆಪ್ಷನ್ಸ್ ಇದಾವೆ. ಸೊ ಶ್ವಾನ್ ಆ್ಯಂಡ್ ಶೀಲ್ಡನ್ is the scientist who proposed the cell theory for the first time. ಥಿಯೋಡಾರ್ ಶ್ವಾನ್ ಮತ್ತು MJ ಶೀಲ್ಡನ್ ಅಂತ ಇವರಿಬ್ಬರು ಸೈಂಟಿಸ್ಟು ಸೆಲ್ ಥಿಯರಿನ ಫಸ್ಟು ಪ್ರಪೋಸ್ ಮಾಡಿದ್ದು. ಸೊ ಈ ಸೆಲ್ ಥಿಯರಿ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಸೊ ಸೆಲ್ ಥಿಯರಿ ಸ್ಟೇಟ್ಸ್ ದ್ಯಾಟ್ ಆಲ್ ಆರ್ಗ್ಯಾನಿಸಮ್ಸ್ ಕಂಪೋಸ್ಡ್ ಆಫ್ ಒನ್ ಆರ್ ಮೋರ್ ಸೆಲ್ಸ್. ಸೊ ದಟ್ ಮೀನ್ಸ್ cell is a structural and functional unit of living organism. And the second postulate states that the cell is the basic unit of life in all living things. So basic unit ಅಂದರೆ ಅದು ಸೆಲ್ ಆಗಿರುತ್ತೆ, ಮತ್ತು ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಅದು ಸೆಲ್ಲಿಂದ ಆಗಿರುತ್ತೆ. ಅದರ ಸ್ಟ್ರಕ್ಚರ್ ಸೆಲ್ ಆಗಿರುತ್ತೆ, ಅದರ ಫಂಕ್ಷನ್ ಕೂಡ ಸೆಲ್ ಆಗಿರುತ್ತೆ. ಮತ್ತು ಮೂರನೇದು ಪಾಸ್ಟುಲೇಟ್ ಏನಿದೆ, ದಟ್ ಈಸ್ ಆಲ್ ದ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಡಿವಿಷನ್ ಆಫ್ ಪ್ರೀ ಎಕ್ಸಿಸ್ಟಿಂಗ್ ಒನ್. ಇದನ್ನು ರುಡಾಲ್ಫ್ ವಿರ್ಖೋ ಅಂತ ಒಬ್ಬರು ಸೈಂಟಿಸ್ಟ್ ಇದನ್ನು ಆ್ಯಡ್ ಮಾಡಿದ್ದು ಸೆಲ್ ಥಿಯರಿಗೆ. ಇವರು ಆಮ್ನಿಸ್ ಸೆಲ್ಯುಲಾ ಇ ಸೆಲ್ಯುಲಾ ಅಂತ ಕರೆದ್ರು. ಆಮ್ನಿಸ್ ಸೆಲ್ಯುಲಾ ಇ ಸೆಲ್ಯುಲಾ ಮೀನ್ಸ್ all the cells are produced by the division of pre-existing one. So these are the postulates of cell theory, and this cell theory was proposed by two popular scientists, MJ Shieldon and Theodore Schwann. Okay, so moving to the next question. Question number 3. Who proposed that new cells are arised through cell division of pre-existing cell? So now cell theory li nodidvi. ಸೊ ದ ಸೆಲ್ಸ್ ಆರ್ ಅರೈಸ್ಡ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತ ಪ್ರಪೋಸ್ ಮಾಡಿದ್ಯಾರು? ರುಡಾಲ್ಫ್ ವಿರ್ಖೋ. ಸೊ ರುಡಾಲ್ಫ್ ವಿರ್ಖೋ ಈಸ್ ಎ ಸೈಂಟಿಸ್ಟ್ ಹೂ ಪ್ರಪೋಸ್ಡ್ who proposed that the cell is formed from the pre-existing one. ರುಡಾಲ್ಫ್ ವಿರ್ಖೋ ಅಂತಕ್ಕಂಥ ಸೈಂಟಿಸ್ಟ್ ಇದನ್ನು ಪ್ರಪೋಸ್ ಮಾಡಿದರು. ಸೊ ಇವರೇ ಅದು ರುಡಾಲ್ಫ್ ವಿರ್ಖೋ. ಇವರು ಫಸ್ಟ್ ಟೈಮ್
ಈ ಸೆಲ್ಗಳು ಎಲ್ಲಿಂದ ಬರ್ತವೆ ಅನ್ನೋದಕ್ಕೆ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಿದ್ರು. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಿಬಿಟ್ಟು ಏನು ಹೇಳಿದರು, ಈ ಸೆಲ್ಗಳು ಯಾವುದೇ ಕಾಂಪೊನೆಂಟಿಂದ ಫಾರ್ಮೇಷನ್ ಆಗಲ್ಲ, ಈ ಸೆಲ್ಗಳೇನಿದ್ದಾವೆ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸಿಂದ ಫಾರ್ಮೇಷನ್ ಆಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಸೆಲ್ ಥಿಯರಿಗೆ ಆ್ಯಡ್ ಮಾಡಿದರು. ಓಕೆ, ನೆಕ್ಸ್ಟು ಮೂವಿಂಗ್ ಟು ದ ಫೋರ್ತ್ ಕ್ವಶನ್. ಇಟ್ ಈಸ್ ದ ಸ್ಮಾಲೆಸ್ಟ್ ಸೆಲ್. ಈ 4 ಆಪ್ಷನ್ ಕೊಟ್ಟಿದ್ದಾರೆ: ಬ್ಯಾಕ್ಟೀರಿಯಾ, ಮೈಕೋಪ್ಲಾಸ್ಮಾ, yeast and blue green algae. So among these 4 options, which is the smallest cell? So among these 4 options, the mycoplasma is the smallest cell. Mycoplasma is the smallest cell. This mycoplasma is also called as PPLO. PPLO means pleuropneumonia like organisms. So ಈ mycoplasma ಅನ್ನತಕ್ಕಂಥದ್ದು ಒಂದು ಸ್ಮಾಲೆಸ್ಟ್ ಸೆಲ್ ಆಗಿರುತ್ತೆ. ನೋಡಿ, ಇಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಮೈಕೋಪ್ಲಾಸ್ಮಾ ನೋಡ್ಬೋದು. ಸೊ ಇದರಲ್ಲಿ ಸೆಲ್ ವಾಲ್ ಇರೋದಿಲ್ಲ. ಓಕೆ, 3 ಲೇಯರ್ಡ್ ಸೆಲ್ಯುಲಾರ್ ಮೆಂಬ್ರೇನ್ ಇರುತ್ತೆ, ಸೊಲ್ಯುಬಲ್ ಪ್ರೋಟೀನ್ ಇರುತ್ತೆ, DNA ಇರುತ್ತೆ, ರೈಬೋಸೋಮ್ ಇರುತ್ತೆ, ಸೊಲ್ಯುಬಲ್ RNA ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ. ಅಕಾರ್ಡಿಂಗ್ ಟು ದಿಸ್ shape of the cell, this mycoplasma cell is the smallest cell in the world. ಇದಕ್ಕಿಂತ ಚಿಕ್ಕ ಸೆಲ್ಲು ಇನ್ಯಾವುದೂ ಇಲ್ಲ. ಓಕೆ, ಸೊ ಇದು ಇಟ್ ಕ್ಯಾನ್ ಈವನ್ ಪಾಸ್ ಥ್ರೂ ದ ಮೈಕ್ರೋಬಿಯಲ್ ಫಿಲ್ಟರ್ ಆಲ್ಸೋ. ಮೈಕ್ರೋಬಿಯಲ್ ಫಿಲ್ಟರಿಂದ ಕೂಡ ಇದೇನಾಗುತ್ತೆ, ಪಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಫಿಫ್ತ್ ಒನ್. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಹ್ಯಾವ್ ವಿಚ್ ಆರ್ಕಿಟೆಕ್ಚರಲ್ ರೀಜನ್? ಸೊ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಯಾವ ಆರ್ಕಿಟೆಕ್ಚರಲ್ ರೀಜನ್ ಇರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. And the options are as follows: cell, appendages, nucleus, A, B, C and all. And the answer is appendages. Appendages are the architectural regions of prokaryotic cell. Okay, so next question number 6. The association of more than one ribosome with a single molecule of mRNA complex is called as. Okay, question ನೋಡಿ, ಕ್ಲೀನ್ ಆಗಿ ಓದ್ಕೊಳ್ಳಿ. The association of more than one ribosome with a single molecule of mRNA complex is called as polypeptide, option B polysome, option C polymer, option D polysaccharide. The association of more than one ribosome with a single molecule of mRNA complex is called as polysomes. ಸೊ ಇದನ್ನು ನಾವೇನಂತ ಕರಿತೀವಿ? ಪಾಲಿಸೋಮ್ಸ್ ಅಂತ ಕರಿತೀವಿ. ಪಾಲಿಸೋಮ್ಸ್ ಅಂದ್ರೆ ಏನಂದ್ರೆ the association of one or more molecule. Okay, the association of more than one molecule of ribosome with a single mRNA is called as polysome. Option B is the answer. ನೋಡಿ, ಪಾಲಿಸೋಮ್ ಯಾವ ತರ ಇರುತ್ತೆ ಅಂತ ನಾವು ನೋಡೋಣ. ಸೊ ನೋಡಿ, ಇದು ಪಾಲಿಸೋಮ್ ಸ್ಟ್ರಕ್ಚರ್ ಇದು. ಸೊ ಹಿಯರ್ ವಿ ಕ್ಯಾನ್ ಸಿ ದ ಅಸೋಸಿಯೇಷನ್ ಆಫ್ ಮೆನಿ ಮಾಲಿಕ್ಯೂಲ್ಸ್ ಆಫ್ ರೈಬೋಸೋಮ್ಸ್. 1, 2, 3, 4, 5. ಸೊ ಈ ತರ ಮೆನಿ ಮಾಲಿಕ್ಯೂಲ್ಸ್ ನಾವು ನೋಡ್ಬೋದು. ಈ ತರ ಗ್ರೂಪ್ ಆಫ್ ರೈಬೋಸೋಮ್ಸ್ ನಾವೇನಂತ ಕರಿತೀವಿ? ಪಾಲಿಸೋಮ್ಸ್ ಅಂತ ಕರಿತೀವಿ. ಓಕೆ, the group of ribosomes are called as polysomes. ಸೊ ಇದನ್ನ ನಾವು polysomes ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿದೆ, there is a single mRNA molecule. So this is mRNA. ಸೊ ಇಲ್ಲೇನಿದೆ, ಇದು mRNA molecule ಆಗಿದೆ ಇದು. ಸೊ the association of many molecules of ribosome is called as polysome. ಇದನ್ನ ಪಾಲಿಸೋಮ್ ಅಂತ ಕರಿತೀವಿ. The association of more than one ribosome with a single molecule of mRNA complex. ಸೊ ಇದರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ, ಸೊ mRNA as you all know carry information from the nucleus for the synthesis of particular protein. So when the mRNA molecule arrives into the cytoplasm, it passes through group of ribosomes. ಒಂದು ರೈಬೋಸೋಮ್ಸ್ ಒಳಗೆ ಪಾಸ್ ಆದರೆ ಅದಕ್ಕೆ ಬರೀ ಒಂದು ಮಾಲಿಕ್ಯೂಲ್ ಅಷ್ಟೇ ಸಿಂಥಸಿಸ್ ಆಗುತ್ತೆ ಸೆಲ್ಲಿಗೆ. ಹಾಗಾಗಿ mRNA ಮಾಲಿಕ್ಯೂಲ್ಸ್ ಏನಾಗುತ್ತೆ, ಒಂದ್ಸತಿ ಬಂದಿರೋ ಇನ್ಫಾರ್ಮೇಶನ್, mRNA ಮೀನ್ಸ್ ಮೆಸೆಂಜರ್ RNA, ದಟ್ mRNA ಪಾಸಸ್ ಥ್ರೂ ಮೆನಿ ಮಾಲಿಕ್ಯೂಲ್ಸ್ ಆಫ್ ರೈಬೋಸೋಮ್ಸ್. ಇಲ್ಲಿ ಸ್ಲೈಡಲ್ಲಿ ನೋಡ್ತಿರೋ ಹಾಗೆ, ಇಲ್ಲಿ ಸ್ಲೈಡಲ್ಲಿ 1, 2, 3, 4, 5,
6 ರೈಬೋಸೋಮ್ಸ್ ಇದಾವೆ. ಸೊ ಈ 6 ರೈಬೋಸೋಮ್ಸ್ ಅಲ್ಲೂ ಕೂಡ ಪಾಸ್ ಆದಾಗ ಏನಾಗುತ್ತೆ, 6 molecules of proteins synthesis ಆಗುತ್ತೆ at a time. So that is the beauty of this polysome. Polysome ಅಂದ್ರೆ group of ribosomes ಅಷ್ಟೇ. Okay. So next question number 7. Which structure possesses flagellin protein? And the options are as follows: muscle fiber, flagellum, pili, A, B, C and all. So here the structure which possesses flagellin protein is flagellum. Okay, flagellum is a structure which possesses flagellin protein. Flagellin protein ಅನ್ನ possess ಮಾಡುವಂತ ಒಂದು ಏನಿದೆ ಸ್ಟ್ರಕ್ಚರ್, ಅದು ಫ್ಲಾಜೆಲ್ಲಾ ಆಗಿರುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. The cell wall of algae is made up of which substance? ಸೊ ಆಲ್ಗೆಲಿ ಸೆಲ್ ವಾಲ್ ಯಾವುದರಿಂದ ಆಗಿರುತ್ತೆ ಅನ್ನೋಂಥ ಒಂದು ಕ್ವಶನ್ ಇದೆ. ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಮ್ಯಾನಿನ್, ಆಪ್ಷನ್ ಸಿ ಲಿಪಿಡ್ and option D A, B, C and all. The cell wall of algae is made up of mannin. The cell wall of algae is made up of mannin. Mannin in the formation ಆಗಿರುತ್ತೆ cell wall. Okay, so ಇದು ಒಂದು. Next question number 9. The cells involved in a large amount of lipid synthesis do not possess this organelle on endoplasmic reticulum. Okay, question number 9 is the cells involved in large amount of lipid synthesis do not possess this organelle on endoplasmic reticulum. ಸೊ ಯಾವುದು ಲಿಪಿಡ್ ಸಿಂಥಸಿಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದ್ರ ಮೇಲೆ ಈ ಯಾವ ಆರ್ಗನೆಲ್ಸ್ ಇರೋದಿಲ್ಲ ಅಂತ. ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ರೈಬೋಸೋಮ್ಸ್, ಆಪ್ಷನ್ ಸಿ ಗಾಲ್ಗಿ ಅಪರಟಸ್ ಅಂಡ್ ಆಪ್ಷನ್ ಡಿ ಲೈಸೋಸೋಮ್. and here the answer is ribosome. ಸೊ ಯಾವ ಸೆಲ್ ಆರ್ಗನೆಲ್ ಮೀನ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ ಮೇಲೆ ಲಿಪಿಡ್ ಸಿಂಥಸಿಸ್ ಆಗ್ತಾ ಇರುತ್ತೋ ಅಂತಲ್ಲಿ ನಾವು ಈ ರೈಬೋಸೋಮ್ಸ್ ನೋಡಲಿಕ್ಕೆ ಆಗಲ್ಲ, ಯಾಕಂದರೆ ರೈಬೋಸೋಮ್ಸ್ ಹೆಲ್ಪ್ಸ್ ಇನ್ ಪ್ರೋಟೀನ್ ಸಿಂಥಸಿಸ್, ನಾಟ್ ಲಿಪಿಡ್ ಸಿಂಥಸಿಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10. In mitochondria it contains F particles. F particles ಅಂತ ಕರಿತೀವಿ, ಫಲಾಡೆ ಪಾರ್ಟಿಕಲ್ಸ್ ಅಂತ, F particles ಅಂತ ಕರಿತೀವಿ. ಸೊ F particles ಯಾವುದ್ರ ಮೇಲೆ ಇರುತ್ತೆ ಅಂತ. ಓಕೆ, ಮ್ಯಾಟ್ರಿಕ್ಸ್, ಕ್ರಿಸ್ಟೆ, ಔಟರ್ ಲೇಯರ್ and ABC. Okay, here the answer is cristae. So you all aware about the structure of mitochondria. ನೋಡಿ ಇಲ್ಲಿ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ ಈ ಥರ ಇರುತ್ತೆ. ಸೊ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾದಲ್ಲಿ ನಾವು ಮೇಯ್ನ್ ಆಗಿ ಇಂಟರ್ಮೆಂಬ್ರೇನ್, F0 F1 ಪಾರ್ಟಿಕಲ್, ಕ್ರಿಸ್ಟೆ ಈ ಥರ ಪಾರ್ಟಿಕಲ್ಸನ್ನೆಲ್ಲ ನೋಡ್ಬೋದು. ಸೊ ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನಿದೆ, ಓಕೆ, ಸೊ ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನಿದೆ, ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅನ್ನು ನಾವೇನಂತ ಕರಿತೀವಿ, ಕ್ರಿಸ್ಟೆ ಅಂತ ಕರಿತೀವಿ. ಓಕೆ, ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ಕಾಲ್ಡ್ ಆಸ್ ಕ್ರಿಸ್ಟೆ, ಕ್ರಿಸ್ಟೆ ಅಂತ ಕರಿತೀವಿ. ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಮೇಲ್ಗಡೆ ಏನಿರುತ್ತೆ, ಕ್ರಿಸ್ಟೆ ಮೇಲ್ಗಡೆ ಏನಿರುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆರ್ ದ ಕ್ರಿಸ್ಟೆ ಮೇಲ್ಗಡೆ ಏನಿರುತ್ತೆ, F0 ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ contain F0 F1 particles or F particles. So question number 11. The materials essential for dark reactions are located in. So usually ನಾವು ಫೋಟೋಸಿಂಥಸಿಸ್ ಸ್ಟಡಿ ಮಾಡಿರ್ತೀವಿ. ಸೊ ಫೋಟೋಸಿಂಥಸಿಸಲ್ಲಿ ನಮಗೆ ಕ್ಲೋರೋಫಿಲ್ ಪಿಗ್ಮೆಂಟ್ಸು ಮತ್ತು ಯೂಶಲಿ ಕ್ಲೋರೋಪ್ಲಾಸ್ಟಲ್ಲಿ ನಮಗೆ ಈ ಫೋಟೋಸಿಂಥಸಿಸ್ ಆಗೋದು ಲೈಟ್ ಮತ್ತು ಡಾರ್ಕ್ ರಿಯಾಕ್ಷನ್. ಡಾರ್ಕ್ ರಿಯಾಕ್ಷನ್ ಅಂದರೆ ಕತ್ಲೆಲಾಗುತ್ತೆ ಅಂತಲ್ಲ. ಡಾರ್ಕ್ ರಿಯಾಕ್ಷನ್ ಮೀನ್ಸ್ ದ ರಿಯಾಕ್ಷನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೈಟ್. ಲೈಟ್ ಇಂಡಿಪೆಂಡೆಂಟ್ ಆಗಿರುವಂಥ ರಿಯಾಕ್ಷನನ್ನು ನಾವು ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡಾರ್ಕ್ ರಿಯಾಕ್ಷನಿಗೆ ಬೇಕಾಗಿರುವಂಥ ಎಲಿಮೆಂಟ್ಸು ಯಾವುದ್ರ ಮೇಲೆ ಇರುತ್ತೆ ಅಂತ ನೋಡಿ. ಒಂದ್ಸತಿ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ನೆನ್ಪು ಮಾಡ್ಕೊಳ್ಳಿ. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ದೆನ್ ಸ್ಟ್ರೋಮಾ, ಥೈಲಕಾಯ್ಡ್, ಲುಮನ್ ಆ್ಯಂಡ್ ಗ್ರಾನಮ್. ಸೊ ಔಟರ್ ಮೋಸ್ಟ್ ಲೇಯರನ್ನು ನಾವು ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಅದಾದಮೇಲೆ ಅದರ ನೆಕ್ಸ್ಟ್ ಇರುವಂಥ ಲೇಯರ್ ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ. ಎರಡು ಮೆಂಬ್ರೇನ್ಗಳ ಮಧ್ಯೆ ಒಂದು ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಒಳಗಡೆ ಇರುವಂಥ ಫ್ಲೂಯಿಡನ್ನು ನಾವು ಸ್ಟ್ರೋಮಾ ಅಂತ ಕರಿತೀವಿ. ಆಮೇಲೆ ಅದ್ರ ಒಳಗಡೆ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನು ನಾವು ಥೈಲಕಾಯ್ಡ್ ಅಂತ ಕರಿತೀವಿ. ಥೈಲಕಾಯ್ಡ್ ಒಳಗಿರುವಂಥ ಖಾಲಿ ಸ್ಪೇಸನ್ನು ನಾವು ಲುಮೆನ್ ಅಂತ ಕರಿತೀವಿ. ಮತ್ತು ಆ ಬಂಚ್ ಆಫ್ ಥೈಲಕಾಯ್ಡನ್ನು ನಾವು ಗ್ರಾನಮ್ ಅಂತ ಕರಿತೀವಿ. ಸೊ ಆಲ್ ದ ಥೈಲಕಾಯ್ಡ್ಸ್ ಇನ್ ದ
chloroplast are linked together with the ಫ್ರೆಟ್ ಲ್ಯಾಮೆಲ್ಲೆ. ಫ್ರೆಟ್ ಲ್ಯಾಮೆಲ್ಲೆಯಿಂದ ಎಲ್ಲ ಥೈಲಕಾಯ್ಡ್ ಒಂದಕ್ಕೊಂದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲಿ ಕ್ವಶನ್ ಏನಪ್ಪಾ ಅಂದರೆ ದ ಮೆಟೀರಿಯಲ್ಸ್ ಎಸೆನ್ಷಿಯಲ್ ಫಾರ್ ಡಾರ್ಕ್ ರಿಯಾಕ್ಷನ್ಸ್ ಆರ್ ಲೊಕೇಟೆಡ್ ಇನ್ the materials essential for dark reactions are located in thylakoids. Okay, thylakoids ಮೇಲೆ ಏನಾಗಿರುತ್ತೆ, ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ದ ಕ್ವಶನ್ ನಂಬರ್ 12. Microfilaments are made up of proteins. Okay, microfilaments are made up of proteins. ತುಂಬಾ ಈಸಿ ಕ್ವಶನ್, ನಿಮಗೆ ಎಲ್ಲರಿಗೂ ಗೊತ್ತಿದೆ ಮೈಕ್ರೋಫಿಲಮೆಂಟ್ಸ್ ಅಂದ್ರೆ. So microfilaments are the fiber-like structure present in the cell. So these microfilaments are made up of protein. ಈಸಿಯಾಗಿ ಇಮಿಡಿಯೇಟ್ ಆಗಿ ನೀವು ಇದನ್ನು ಹೇಳ್ಬಿಡ್ಬೋದು. ಫ್ಯಾಟ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಅಥವಾ ನ್ಯೂಕ್ಲಿಕ್ ಆಸಿಡ್ಸ್ ಇರ್ಬೋದು, ಅದು ಮೈಕ್ರೋಫಿಲಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಡೈರೆಕ್ಟಾಗಿ ಹೇಳ್ಬೋದು ಮೈಕ್ರೋಫಿಲಮೆಂಟು ಯಾವುದರಿಂದ ಆಗಿರುತ್ತೆ ಅಂದರೆ ಪ್ರೋಟೀನಿಂದ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ಇಟ್ ಪೊಸೆಸಸ್ ಫ್ಲಾಜೆಲ್ಲ, ಪ್ಯಾರಾಮೀಷಿಯಂ, ಯುಗ್ಲಿನಾ, ಅಮೀಬಾ, ಈಸ್ಟ್. 4 ಆಪ್ಷನ್ ಕೊಟ್ಟಿದ್ದಾರೆ. Among these 4 organisms, which organism possess flagella? ಸೊ ಪ್ಯಾರಾಮೀಷಿಯಮ್ ಅಲ್ಲಿ ನಾವು ಸಿಲಿಯಾ ನೋಡ್ಬೋದು, ಯೂಗ್ಲಿನಾದಲ್ಲಿ ನಾವು ಫ್ಲಾಜೆಲ್ಲ ನೋಡ್ಬೋದು, ಅಮೀಬಾದಲ್ಲಿ ಫ್ಲಾಜೆಲ್ಲ ಸಿಲಿಯಾ ಎರಡು ಇರೋದಿಲ್ಲ, ಈಸ್ಟಲ್ಲೂ ಕೂಡ ಅಷ್ಟೇ ಏನೂ ಇರೋದಿಲ್ಲ. ಸೊ ಹಾಗಾಗಿ ಹಿಯರ್ ದ ಆರ್ಗ್ಯಾನಿಸಮ್ ವಿಚ್ ಪೊಸೆಸ್ ಫ್ಲಾಜೆಲ್ಲ ಈಸ್, ನೋ ಡೌಟ್ ಇಟ್ ಈಸ್ ಯೂಗ್ಲಿನಾ. ಸೊ ನೋಡಿ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಯೂಗ್ಲಿನಾ. ಸೊ ಯೂಗ್ಲಿನ ಸ್ಟ್ರಕ್ಚರ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಯೂಗ್ಲಿನ ಸ್ಟ್ರಕ್ಚರ್ ನೋಡ್ಬೋದು. ಸೊ ಯೂಗ್ಲಿನಾದಲ್ಲಿ ನಾವು ಫ್ಲಾಜೆಲ್ಲನ ಅಬ್ಸರ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. ಇಟ್ ಡೈರೆಕ್ಟ್ಸ್ ದ ಫಾರ್ಮೇಷನ್ ಆಫ್ ಬೈಪೋಲಾರ್ ಸ್ಪಿಂಡಲ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೊ ಆಪ್ಷನ್ ಎ ಗಾಲ್ಗಿ ಬಾಡಿ, ಆಪ್ಷನ್ ಬಿ ಸೆಂಟ್ರಿಯೋಲ್, ಆಪ್ಷನ್ ಸಿ ರೈಬೋಸೋಮ್ ಆ್ಯಂಡ್ ಆಪ್ಷನ್ ಡಿ ಸೀಲಿಯಾ. ಸೊ ಇವು 4 ಆಪ್ಷನ್ಸ್ ಇಲ್ಲಿ ನಾವು ನೋಡ್ಬೋದು. ಸೊ ಯಾವ ಸೆಲ್ ಆರ್ಗನೆಲ್ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ, ನೋ ಡೌಟ್, ಇಟ್ ಈಸ್ centriole. So centriole is a cell organelle which helps in the formation of spindle during cell division. Okay, so this is the structure of centriole. ನೋಡಿ, ಇದು cell structure ಇದು. ಸೊ ಈ centriole ಏನು ಮಾಡುತ್ತೆ ಅಂದರೆ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ದಿಸ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಸ್ಪಿಂಡಲ್ ಫೈಬರ್ ಡ್ಯೂರಿಂಗ್ ದ ಟೈಮ್ ಆಫ್ ಸೆಲ್ ಡಿವಿಷನ್. ನೆಕ್ಸ್ಟ್ ಮೂವಿಂಗ್ ಟು ದ ಕ್ವಶನ್ ನಂಬರ್ 15. ಸೊ ಇನ್ ಹ್ಯೂಮನ್, which cell lacks the nucleus? So usually each and every cell is having the nucleus. It is the controlling center of the cell, but in this question they have asked about which human cell lacks the nucleus, and the options are as follows: lymphocyte, RBC, monocyte, neutrophil. So the answer is RBC, and RBC is nucleated during the time of formation. As it gets mature, it becomes enucleated. Nucleus slowly gradually disappears. Okay, so ನೋಡಿ, ಇದು RBC ಸೆಲ್. ಇದು ಬಿಗಿನಿಂಗ್ ಅಲ್ಲಿ ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಸ್ಲೋಲಿ ಗ್ರಾಜುವಲಿ ಏನಾಗುತ್ತೆ, ನ್ಯೂಕ್ಲಿಯಸ್ ಡಿಸಪಿಯರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ದ ಯೂನಿಟ್ ಆಫ್ ಫ್ಲೋಯಮ್ ಇನ್ ವಿಚ್ ನ್ಯೂಕ್ಲಿಯಸ್ ಇಸ್ ಆಬ್ಸೆಂಟ್. ಸೊ ಇನ್ ವಿಚ್ ಯೂನಿಟ್ ಆಫ್ ಫ್ಲೋಯಮ್ the nucleus is absent, and the options are as follows: sieve cell, sieve tube, companion cell, and phloem parenchyma. And the answer is sieve tube. Sieve tube is the plant cell which lacks the nucleus. ನೋಡಿ, ಇಲ್ಲಿ ಸ್ಟ್ರಕ್ಚರ್ ಆಫ್ phloem ಕೊಟ್ಟಿದ್ದಾರೆ. So this is the structure of phloem. Here you can observe all the parts like sieve plate, sieve tube, phloem parenchyma, and companion cell. Among these components of phloem, sieve tubes are the structures which lacks the nucleus. Nucleus ಇಲ್ಲದೆ ಇರತಕ್ಕಂಥ cells ಇದು. Next question number 17. No membrane surrounds in organelle. ಓಕೆ, ಯಾವ ಆರ್ಗನೆಲ್ಲಲ್ಲಿ ನಾವು ಮೆಂಬ್ರೇನ್ಸ್ಗಳನ್ನು ನೋಡ್ಲಿಕ್ಕಾಗಲ್ಲ ಅಂತ. ಸೊ ಯು ಆರ್ ಆಲ್ರೆಡಿ heard about the lysosome, nucleus, Golgi bodies, and nucleus. Guess
in which cell organelle there is no membraneless cell organelle ಯಾವುದು ಇದು ಇಷ್ಟರಲ್ಲಿ ಅಂತ. Obviously the right answer is nucleolus. So nucleolus is a cell organelle. So nucleolus is a cell organelle which lacks the cell membrane. So nucleolus ಏನಿದೆ, ನ್ಯೂಕ್ಲಿಯೋಲಸ್ ಒಳಗಡೆ ಸೆಲ್ ಆರ್ಗನೆಲ್ ಅನ್ನತಕ್ಕಂಥದ್ದು ಇರೋದಿಲ್ಲ. ಓಕೆ ನೋಡಿ, ಇದು ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೆಲ್ ಸ್ಟ್ರಕ್ಚರ್ ಇದು. ಸೊ ದಿಸ್ ಇಸ್ ನ್ಯೂಕ್ಲಿಯೋಲಸ್ and nucleolus is a part of, so this is nucleus. Blue color ಅಲ್ಲಿ ಏನು ಕೊಟ್ಟಿದ್ದಾರೆ ಇದು nucleus. In this nucleus you can observe the nucleolus here, and the nucleolus is a part which lacks the membrane ಇಲ್ಲದೆ ಇರುವಂತ ಪಾರ್ಟ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. ಇಟ್ ಆಕ್ಟಿವ್ಲಿ ಸಿಂಥಸೈಸ್ ದ RNA. ಯಾವ ಪಾರ್ಟು RNA ಸಿಂಥಸಿಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ನ್ಯೂಕ್ಲಿಯೋಪ್ಲಾಸಮ್, ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯಸ್ and A, B, C and all. There are 4 options, and here the part which helps in the synthesis of rRNA is nucleolus. So nucleolus ಏನಿದೆ that helps in the formation of rRNA. Okay, next question number 19. In each chromosome, centromere possessing disc shaped structure and it is called as. ಸೊ ಪ್ರತಿಯೊಂದು ಕ್ರೋಮೋಸೋಮ್ ಸ್ಟ್ರಕ್ಚರ್ ಓದಿರ್ತೀರ. ಸೊ ಕ್ರೋಮೋಸೋಮ್ ಅಲ್ಲಿ ಯಾವ ಸ್ಟ್ರಕ್ಚರ್, ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ ಅಂತ. ಓಕೆ, ಅಂಡ್ ಆಪ್ಷನ್ಸ್ ಆರ್ ಆಸ್ ಫಾಲೋಸ್: ಸ್ಯಾಟಲೈಟ್, ಕೈನೆಟೋಕೋರ್, ಲಾಂಗ್ ಆರ್ಮ್ ಅಂಡ್ ಶಾರ್ಟ್ ಆರ್ಮ್. 4 ಆಪ್ಷನ್ಸ್ ಇದಾವೆ. ಸೊ ಈ 4 ಆಪ್ಷನ್ಸ್ ಅಲ್ಲಿ ನಾವು ಯಾವುದು ಅಂತ ನೋಡೋದಾದ್ರೆ ದ ಆನ್ಸರ್ ಈಸ್ ಕೈನೆಟೋಕೋರ್. ಸೊ ಕೈನೆಟೋಕೋರ್ ಇಸ್ ಅ structure, disc like structure. Kinetochore is a disc like structure that present at the center of chromosome or centromere. See, so ಇಲ್ಲಿ kinetochore structure ನೋಡಬಹುದು ನೀವು. So this is a disc shaped structure, kinetochore. Next question number 20. The bacteria possesses small DNA other circular DNA which is called as. Bacteria possess small DNA other than circular DNA is called as. So ಅದನ್ನು ನಾವು ಏನಂತ ಕರಿತೀವಿ ಅಂತ, ಬ್ಯಾಕ್ಟೀರಿಯಾದಲ್ಲಿ ಒಂದು ಸ್ಮಾಲ್ DNA ಇರುತ್ತೆ. ಸೊ ಅದನ್ನು ನಾವು ಪ್ಲಾಸ್ಮಿಡ್ ಅಂತ ಇಲ್ಲಿ ಕರಿತೀವಿ. ನೋಡಿ ಇಲ್ಲಿ ದಿಸ್ ಇಸ್ ದ ಬ್ಯಾಕ್ಟೀರಿಯಲ್ ಸೆಲ್ and bacterial cell contain bacterial DNA and the small circular DNA other than plasmid, that is also called as plasmid. ಇದನ್ನು ಕೂಡ ನಾವು ಏನಂತ ಕರಿತೀವಿ, ಪ್ಲಾಸ್ಮಿಡ್ ಅಂತ ಕರಿತೀವಿ. ಓಕೆ, ಬ್ಯಾಕ್ಟೀರಿಯಾ ಪೊಸೆಸ್ small DNA other than circular DNA which is called as plasmid. Okay, next question number 21. It shows the presence of nucleoid: plant cell, bacteria, animal cell and virus. ಸೊ ಈ 4 ಆಪ್ಷನ್ಸ್ ಅಲ್ಲಿ ಯಾವುದರಲ್ಲಿ ನ್ಯೂಕ್ಲಿಯಾಯ್ಡ್ ಇರುತ್ತೆ ಅಂತ, ಯೂಶಲಿ ಯಾವ ಜೆನೆಟಿಕ್ ಮೆಟೀರಿಯಲ್ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ವೋ ಅದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಸೊ ಯೂಶಲಿ the members of kingdom Monera do not possess any prominent nucleus on the nuclear membrane. Here the nucleoid present only in bacteria. ಬ್ಯಾಕ್ಟೀರಿಯಾದಲ್ಲಿ ನಾವು ನ್ಯೂಕ್ಲಿಯಾಯ್ಡ್ ಅನ್ನು ನಾವು ನೋಡ್ಬೋದು. ಯಾಕೆಂದರೆ ಸೊ ಹಿಯರ್ in bacteria the prominent nucleus is absent and it belongs to kingdom Monera. So bacteria shows the presence of nucleoid. Okay, next question number 22. The cell wall of fungi is made up of which substance? So cell wall of fungi is made up of which substance? And the options are as follows: starch, chitin, cellulose and pectin. And the answer is chitin. Okay, ನೆನ್ಪಿಟ್ಕೋಬೇಕು. The cell wall of fungi is made up of which substance? The cell wall of fungi is made up of chitin. So cell wall of fungi is made up of chitin. Okay, next moving to the question number 23. Which organelle is not considered as part of endomembrane system? Which cell organelle is not considered as part of endomembrane system? So ನೋಡಿ ಇಲ್ಲಿ ವ್ಯಾಕ್ಯೂಲ್ ಇರ್ಬೋದು ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು ಅಥವಾ ಲೈಸೋಸೋಮ್ ಇರ್ಬೋದು.
all the three comes under this endomembrane system, but the chloroplast is the only cell organelle which do not comes under this endomembrane system. So the answer is chloroplast. Okay, moving to the next question, question number 24. Chromosome in which centromere is located at end. So ಇಲ್ಲಿ chromosome ಅಲ್ಲಿ 4 ಟೈಪ್ ಇದೆ, ಡಿಪೆಂಡಿಂಗ್ ಅಪಾನ್ ದ ಪ್ರೆಸೆನ್ಸ್ ಆಫ್ ಸೆಂಟ್ರೋಮಿಯರ್. ಸೊ ನಿಮಗೆ ಗೊತ್ತೇ ಇದೆ, ಆಕ್ರೋಸೆಂಟ್ರಿಕ್, ಟೀಲೋಸೆಂಟ್ರಿಕ್, ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್ ಅಂತ 4 ಟೈಪ್ ಇದೆ. ಸೊ ಇದರಲ್ಲಿ ಯಾವ ಟೈಪಲ್ಲಿ ನಾವು ಸೆಂಟ್ರೋಮಿಯರನ್ನು ಎಂಡಲ್ಲಿ ನೋಡ್ಬೋದು. ಸೊ ಇದು ಸಪೋಸ್ ನಿಮಗೆ ಇದು ಒಂದು ಕ್ರೋಮೋಸೋಮ್ ಅಂತ ತಿಳ್ಕೊಂಡ್ರೆ, ಸೊ ಮೆಟಾಸೆಂಟ್ರಿಕ್ಕು, ಸಬ್ ಮೆಟಾಸೆಂಟ್ರಿಕ್ಕು, ಆಕ್ರೋಸೆಂಟ್ರಿಕ್ಕು, ಟೀಲೋಸೆಂಟ್ರಿಕ್, ಈ ಥರ 4 ಇದೆ, ಆಪ್ಷನ್ಸ್ ಇದೆ, ನಿಮಗೆ ಗೊತ್ತಿದೆ ಅದು. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಇಸ್ telocentric. In telocentric type of chromosome, the centromere is located at the end. Okay, next moving to the next question. Select the unicellular organism which possess cilia. Amoeba, paramecium, yeast and opalina. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಅಮೀಬಾದಲ್ಲಿ, ಈಸ್ಟಲ್ಲಿ, ಒಪಾಲಿನಾದಲ್ಲಿ ಸೀಲಿಯಾ ಇರೋದಿಲ್ಲ, ಬಟ್ ಪ್ಯಾರಾಮೀಷಿಯಮಲ್ಲಿ ಸೆಲ್ ತುಂಬ ಹೊರಗಡೆ ಔಟರ್ ಮೋಸ್ಟ್ ಲೇಯರಲ್ಲಿ ನಾವು ಸೀಲಿಯಾನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಹಿಯರ್ ಫಾರ್ ದ ಕ್ವಶನ್ ನಂಬರ್ 25, ದ ಆನ್ಸರ್ ಈಸ್ ಪ್ಯಾರಾಮೀಷಿಯಮ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 26. ವಿಚ್ ಈಸ್ ದ ಎಕ್ಸಾಂಪಲ್ ಆಫ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಇದರಲ್ಲಿ ಯಾವುದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮಿಗೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಕ್ಲಾಮಿಡೋಮೋನಾಸ್, ಸ್ಪೈರೋಗೈರಾ, ಮಶ್ರೂಮ್ ಆ್ಯಂಡ್ ಖೈಟಾನ್. ಸೊ ಆಬ್ವಿಯಸ್ಲಿ ಇದಕ್ಕೆ ಆನ್ಸರ್ ಯಾವುದು? ಕ್ಲಾಮಿಡೋಮೋನಾಸ್. ಕ್ಲಾಮಿಡೋಮೋನಾಸ್ ಇಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಓಕೆ, ಸಿ ದಿಸ್ ಇಸ್ ದ microscopic view of Chlamydomonas. It measures about 10 micrometers ಅಲ್ಲಿ measure ಮಾಡ್ತಾರೆ. Okay, next question number 27. Who mentioned that cells had a thin layer around them? ಸೊ ಸೆಲ್ಸ್ ಸುತ್ತ ಒಂದು ಥಿನ್ ಲೇಯರ್ ಇರುತ್ತೆ ಅಂತ ಯಾರು ಫಸ್ಟಿಗೆ ಮೆನ್ಷನ್ ಮಾಡಿದ್ದು ಅಂದರೆ ದಟ್ ಈಸ್ ಥಿಯೋಡಾರ್ ಶ್ವಾನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. Who mentioned that the presence of cell wall is an unique character of plant cell? So again this credit goes to Schwann. Okay, next question number 29. Which organelles are found only in animal cell? So be careful, there are 4 options: centriole, mitochondria, Golgi apparatus and chloroplast. So here, which organelles are found only in ಅನಿಮಲ್ ಸೆಲ್? ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುವಂಥ ಆರ್ಗನಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅನಿಮಲ್ ಸೆಲ್ಲಲ್ಲಿ ಮೈಟೊಕಾಂಡ್ರಿಯಾ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ. ಗಾಲ್ಗಿ ಅಪರೇಟಸ್ ಅನಿಮಲ್ ಸೆಲ್ಲಲ್ಲೂ ಇರುತ್ತೆ, ಪ್ಲಾಂಟ್ ಸೆಲ್ಲಲ್ಲೂ ಇರುತ್ತೆ. ಕ್ಲೋರೋಪ್ಲಾಸ್ಟು ಬರೀ ಪ್ಲಾಂಟ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ. ಸೆಂಟ್ರಿಯೋಲ್ ಏನಿದೆ, ಸೆಂಟ್ರಿಯೋಲ್ ಪ್ರೆಸೆಂಟ್ ಓನ್ಲಿ ಇನ್ ಅನಿಮಲ್ ಸೆಲ್. ಸೊ ವಿಚ್ ಆರ್ಗನಲ್ಸ್ ಆರ್ ಫೌಂಡ್ ಓನ್ಲಿ ಇನ್ ಅನಿಮಲ್ ಸೆಲ್ ಕೇಳಿದ್ದಾರೆ. ಆ್ಯಂಡ್ ಫಾರ್ ದಟ್ ಕ್ವಶನ್ answer is centriole. Centriole is the only cell organelle found in animal cell. Animal cell ಅಲ್ಲಿ ಮಾತ್ರ ನಾವು ಈ ಸೆಂಟ್ರಿಯೋಲ್ ಅನ್ನ ಏನು ಮಾಡ್ಬೋದು, ನೋಡ್ಬೋದು. ಪ್ಲಾಂಟ್ ಸೆಲ್ ಅಲ್ಲಿ ಸೆಂಟ್ರಿಯೋಲ್ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಸೊ ವಿಚ್ ಇಸ್ ದ ಬಿಗ್ಗೆಸ್ಟ್ ಅನಿಮಲ್ ಸೆಲ್? ಸೊ ಯಾವುದು? ನಾವು ಆವಾಗಲೇ ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದ್ವಿ ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್ ಸೆಲ್ ಅಂತ, ಆ್ಯಂಡ್ ದ ಆನ್ಸರ್ ಇಸ್ ಮೈಕೋಪ್ಲಾಸ್ಮಾ, ಎಲ್ಲರಿಗೂ ಗೊತ್ತಾಗಿದೆ. ಬಟ್ ಹಿಯರ್ the question is which is the biggest animal cell? So and the options are as follows: ostrich egg, hen's egg, PPLO, mycoplasma. And the answer is ostrich egg cell. Ostrich egg cell is the biggest cell. Ostrich egg cell ಏನಿದೆ, it is the biggest cell. ಸೊ ನೋಡಿ ಇಲ್ಲಿ ಆಸ್ಟ್ರಿಚ್ ಎಗ್ ಸೆಲ್ ಈ ಥರ ಇರುತ್ತೆ, ನೋಡಲಿಕ್ಕೆ ಒಂದು ಕೈ ಪೂರ್ತಿ ಇರುತ್ತೆ, ತುಂಬ ದೊಡ್ಡದಿದ್ದು ಕಂಪ್ಯಾರಿಟಿವ್ಲಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಸೆಲ್. Next question number 31.
In some of the bacteria, the outermost layer is a loose sheath and it is called as. ಸೊ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಬಗ್ಗೆ ನಮಗೆ ಎಲ್ರಿಗೂ ಗೊತ್ತಿದೆ, ನಾವು ಸ್ಟಡಿ ಮಾಡಿದ್ದೀವಿ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ: ಸ್ಲೈಮ್ ಲೇಯರ್, ಕ್ಯಾಪ್ಸೂಲ್, ಸೆಲ್ ಮೆಂಬ್ರೇನ್ ಆ್ಯಂಡ್ ಗ್ಲೈಕೋಕೇಲಿಕ್ಸ್. ಸೊ ಇದರಲ್ಲಿ ಔಟರ್ ಮೋಸ್ಟ್ ಲೂಸ್ ಶೀತ್ ಯಾವುದು ಅಂತ ಕೇಳಿದ್ದಾರೆ. ಆ್ಯಂಡ್ ದ ಆನ್ಸರ್ ಈಸ್ ಸ್ಲೈಮ್ ಲೇಯರ್. ಓಕೆ, ಸ್ಲೈಮ್ ಲೇಯರ್ ಏನಿದೆ ದಟ್ ಈಸ್ ದ ಔಟರ್ ಮೋಸ್ಟ್ ಲೂಸ್ ಶೀತ್ ಲೇಯರ್. ಓಕೆ, ಸೊ ಒನ್ಸ್ ಅಗೇನ್ ಬ್ಯಾಕ್ಟೀರಿಯಲ್ ಫೋಟೋ ನೋಡಿ ಇದು ಗ್ಲಾನ್ಸ್ ಮಾಡ್ಬೋದು. ಸೊ ಔಟರ್ ಮೋಸ್ಟ್ ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಕ್ಯಾಪ್ಸೂಲ್, ಸೆಲ್ ವಾಲ್, ಪ್ಲಾಸ್ಮಾ ಮೆಂಬ್ರೇನ್, 3 ಲೇಯರ್ ಕೊಟ್ಟಿದ್ದಾರೆ. ಇಫ್ ಇಟ್ ಈಸ್ ಟಫ್ ಆ್ಯಂಡ್ ಹಾರ್ಡ್ ವಿ ಕಾಲ್ ಇಟ್ ಆಸ್ ಕ್ಯಾಪ್ಸೂಲ್. ಇಫ್ ಇಟ್ ಈಸ್ ಲೂಸ್ ವಿ ಕಾಲ್ ಇಟ್ ಆಸ್ ಸ್ಲೈಮ್ ಲೇಯರ್. ಔಟರ್ ಮೋಸ್ಟ್ ರೆಡ್ ಕಲರಲ್ಲಿ ಏನು ತೋರಿಸ್ತಿದ್ದಾರೆ ಸ್ಲೈಡಲ್ಲಿ, ಇದು ಹಾರ್ಡ್ ಮತ್ತು ಟಫ್ ಇದ್ದರೆ ನಾವು ಕ್ಯಾಪ್ಸೂಲ್ ಅಂತ ಕರಿತೀವಿ. ಇದು ತುಂಬ ಲೂಸ್ ಇದ್ದರೆ, ಸ್ಮೂತ್ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ದ ಕ್ವಶನ್ ನಂಬರ್ 32. What is the function of SER? SER stands for smooth endoplasmic reticulum, and the options are as follows: synthesis of steroid hormone, synthesis of protein, synthesis of enzyme, A, B, C and all. Okay, and the answer is synthesis of steroid hormone. Smooth endoplasmic reticulum always helps in the synthesis of steroid hormone. ಓಕೆ, ಪ್ರೋಟೀನ್ ಸಿಂಥಸಿಸ್ ಮಾಡೋದು ರೈಬೋಸೋಮ್ಸು, ಎನ್ಸೈಮ್ ಕೂಡ ರೈಬೋಸೋಮ್ಸ್ ಸಿಂಥಸಿಸ್ ಮಾಡುತ್ತೆ. ಬಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ ಅಂದರೆ ಸ್ಟೀರಾಯ್ಡ್ ಹಾರ್ಮೋನ್ನ ಏನು ಮಾಡುತ್ತೆ, ಸಿಂಥಸಿಸ್ ಮಾಡುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ರಫ್ ಆ್ಯಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ನೋಡ್ಬೋದು ನೀವು. ಸೊ ಪಿಂಕ್ ಕಲರಲ್ಲಿ ಏನು ಕೊಟ್ಟಿದ್ದಾರೆ ಅದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ದಟ್ ಸರೌಂಡ್ಸ್ ದ ನ್ಯೂಕ್ಲಿಯಸ್. ಸೊ ಇನ್ನು ಅದರ ಔಟರ್ ಮೋಸ್ಟ್ ಲೇಯರಲ್ಲಿ ಏನು ಕೊಟ್ಟಿದ್ದಾರೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೊಟ್ಟಿದ್ದಾರೆ. ನಿಮ್ಮ ಸ್ಲೈಡಲ್ಲಿ ನೋಡ್ಬೋದು. ಅದು ಸ್ಟೀರಾಯ್ಡಲ್ ಹಾರ್ಮೋನನ್ನು ಸಿಂಥಸಿಸ್ ಮಾಡುತ್ತೆ. ಪ್ಲೀಸ್ ನೋಟ್ ಡೌನ್. ನೆಕ್ಸ್ಟ್ ಕ್ವಶನ್ ನಂಬರ್ 33. ಹೌ ಮೆನಿ ಯೂನಿಟ್ ಅಕ್ಕರ್ ಇನ್ ಈಚ್ ಸ್ಟಾಕ್ ಪೈಲ್ ಆಫ್ ಗಾಲ್ಗಿ apparatus? ಸೊ ಹೌ ಮೆನಿ ಯೂನಿಟ್ಸ್ ಅಕ್ಕರ್ ಇನ್ ಈಚ್ ಸ್ಟಾಕ್ ಪೈಲ್ ಆಫ್ ಗಾಲ್ಗಿ apparatus? ಗಾಲ್ಗಿ apparatus ಸ್ಟ್ರಕ್ಚರ್ ನೋಡಿ. ಸೊ ಎಷ್ಟು ಪೈಲ್ಸ್ ಇರ್ಬೋದು? 1 2 3 4 5 6. ಓಕೆ, ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ, 6 ಇದೆ. ಸೊ ದಟ್ ಮೀನ್ಸ್ 4 to 8, 2 to 6, 4 to 6, 2 to 8. Usually there are 4 to 8 sac like piles are found in Golgi apparatus. ನೋಡಿ ಇಲ್ಲಿ ಇದು sac like pile ಅಂತ ಕರಿತೀವಿ. ಸೊ ದಿಸ್ ಇಸ್ 1 2 3 4 5 6 ಇದೆ. ಇಲ್ಲಿ ಕೊಟ್ಟಿರೋ ಡಯಾಗ್ರಾಮಲ್ಲಿ 6 ಇದೆ. ಬಟ್ ಯೂಶುವಲ್ ಆಗಿ ಏನಾಗುತ್ತೆ ಅಂದರೆ 5 to 6 piles, 4 to 8 piles ಇರುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ 4 to 8 piles, sac like structure found in Golgi apparatus. Okay, question number 34. What is produced when vesicle are separated from the Golgi body? Golgi body structure ನಿಮಗೆ ಗೊತ್ತಿದೆ. ಸೊ Golgi bodies ಅಲ್ಲಿ ಇಲ್ಲಿ ರೌಂಡ್ ಸರ್ಕ್ಯುಲರ್ ಸ್ಟ್ರಕ್ಚರ್ ಅನ್ನು ನಾವು ಏನಂತ ಕರಿತೀವಿ, ವೆಸೈಕಲ್ ಅಂತ ಕರಿತೀವಿ. when it is separated from the Golgi body, what it becomes? And the options are as follows: lysosomes, vacuoles, ribosomes and chloroplast. And the answer is it will become vacuoles. ಯಾವಾಗ ಅದು ವೆಸೈಕಲ್ ಗಾಲ್ಗಿ ಬಾಡೀಸಿಂದ ಸಪ್ರೇಟ್ ಆಗುತ್ತೋ ಅವಾಗ ಅದೇನಾಗುತ್ತೆ, ಲೈಸೋಸೋಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದೀಸ್ ಆರ್ ದ ಸ್ಟ್ರಕ್ಚರ್ಸ್ ಆಫ್ ಲೈಸೋಸೋಮ್. ಓಕೆ, ಗ್ರೀನ್ ಕಲರ್ ಸ್ಟ್ರಕ್ಚರಲ್ಲಿ ಏನು ತೋರಿಸಿದ್ದಾರೆ ಇದು ಸುಸೈಡ್ ಬ್ಯಾಗ್ಸ್ ಆಫ್ ದ ಸೆಲ್ ಅಂತ ಕರಿತೀವಿ. popularly called as suicide bags of the cell because it helps to digest the worn out cell particles. It helps in cell death, and it also helps to destroy the foreign substances. Next question number 35. The area of cytoplasm without any cytoplasm is called as. So tumba interesting is the question. See, it's very interesting. The area of cytoplasm without any cytoplasm are called as. The area of cytoplasm without any cytoplasm are called as. And the options are as follows: vacuoles, chloroplast, cytoplasmic gap and mitochondria. And the answer is vacuole. The area of cytoplasm without any cytoplasm are called as vacuoles. See here, this is the structure of plant cell, and here you can observe the ವ್ಯಾಕ್ಯೂಲ್. ಸೊ ಇದರಲ್ಲಿ ವ್ಯಾಕ್ಯೂಲ್ಸ್ ನೀವು ನೋಡ್ಬೋದು. ನೋಡಿ ಇಲ್ಲಿ ಲಾರ್ಜ್ ಸ್ಟ್ರಕ್ಚರ್ ಏನಿದೆ, ಸೊ ಇದು ವ್ಯಾಕ್ಯೂಲ್ ಇದು.
Okay, this is vacuole, and this is the area of cytoplasm without any cytoplasm. So area of cytoplasm without any cytoplasm, ಇದನ್ನೇ ನಾವು ಎಂತ ಕರೆಯೋದು, vacuole ಅಂತ ಕರೆಯೋದು. Okay, next question number 36. Which organelle is responsible for degradation of worn out cell? ಸೊ worn out ಸೆಲ್ ಅಂದರೆ ಡೆತ್ ಆಗಿರುವಂಥ ಸೆಲ್ಲನ್ನು ಡಿಗ್ರೇಡ್ ಮಾಡಲಿಕ್ಕೆ ಅಥವಾ ಬೇರೆ ಸೆಲ್ ಆರ್ಗನಲ್ಸನ್ನು ಡೈಜೆಸ್ಟ್ ಮಾಡಲಿಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂತ. ಸೊ ಹಿಂದೆ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. And the answer is lysosome. So lysosome is a cell organelle responsible for degradation of worn out cells. Worn out cells na digest ಮಾಡುವಂತ particle. Next question number 37. Question number 37 ನಾವು ನೋಡೋದಾದ್ರೆ, what is the diameter of mitochondria? Mitochondria diameter ಎಷ್ಟು ಅಂತ ಕೇಳಿದ್ದಾರೆ. Options are as follows: 0.2 to 1.0 μm. Option B 1.0 to 4.1 μm. Option C 0.02 to 0.10 μm. And option D 1.5 to 2.5 μm. So ನಾಲ್ಕು options ಕೊಟ್ಟಿದ್ದಾರೆ. And for this question the answer is 0.2 to 1.0 μm. Question number 38. What is the length of mitochondria? Mitochondrial length ಕೇಳಿದ್ದಾರೆ. And the options are as follows: 1.0 to 4.1 μm. Option B 0.2 to 1.0 μm. Option C 2.5 to 2.8 μm. And option D 1.9 to 6.4 μm. And for this question the answer is 1.0 to 4.1 μm. This is the length of mitochondria. Okay, next moving to next question. Question number 39. Which plastid is not included as chromoplast? Which plastid is not included as chromoplast? Options ನಾಲ್ಕಿದೆ: chloroplast, carotene, xanthophyll, and anthocyanin. So here the plastid which is not included as chromoplast is chloroplast. ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಕ್ಲೋರೋಪ್ಲಾಸ್ಟ್ ಯಾವಾಗಲೂ ಕ್ರೋಮೋಪ್ಲಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 40. ವಿಚ್ ಪ್ಲಾಸ್ಟಿಡ್ ಪೊಸೆಸ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್? There are four options: chloroplast, xanthophylls, anthocyanin and carotene. So which plastid possess chlorophyll pigments ಕೇಳಿದಾರೆ? That is chloroplast. Okay, easy question. Next question number 41. How many grana are present in one chloroplast? So you all aware about the structure of granum, pile-like structure in which the thylakoids are arranged one above the other. We call it as grana. And in each chloroplast there are how many granas are present? This is the question. And the options are as follows: 40 to 60, 42 to 60, 47, 60 to 80, 2 to 100. And the answer is 40 to 60. So 40 to 60 grana are present in each chloroplast. And moving to the next question. Question number 42. Each can possess how many thylakoids? Okay, chloroplast ಅಲ್ಲಿ ಎಷ್ಟು ಗ್ರಾನಮ್ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈಚ್ ಗ್ರಾನಮ್, ಪ್ರತಿಯೊಂದು ಗ್ರಾನಮ್ ಅಲ್ಲಿ ನಾವು ಎಷ್ಟು ಥೈಲಾಕಾಯ್ಡ್ಸ್ ಅನ್ನ ನೋಡ್ಬೋದು ಅನ್ನೋದು ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ 0.2 to 100, ಸಾರಿ 2 to 100. ಆಪ್ಷನ್ ಬಿ 90 to 93. ಆಪ್ಷನ್ ಸಿ 19 to 89. ಆಪ್ಷನ್ ಡಿ 19 to 38. ಓಕೆ, ಅಂಡ್ 0.2 to 100 is the number of granum found in each thylakoid. Okay, next question number 43. In peripheral region of centriole, 9 triplets are arranged at which angles? So centriole structure ನಿಮಗೆ ಗೊತ್ತಿದೆ, ಅದರಲ್ಲಿ 9+2 ಅರೇಂಜ್ಮೆಂಟ್ ಇರುತ್ತೆ. 9+2 ಅರೇಂಜ್ಮೆಂಟ್ ಅಲ್ಲಿ ಪ್ರತಿಯೊಂದು ಮೈಕ್ರೋಫೈಬರ್ಸ್ ಯಾವ ಆಂಗಲ್ ಅಲ್ಲಿ ಅರೇಂಜ್ ಆಗಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. And the options are as follows: 40 degree, 60 degree, 30 degree and 90 degree. And the answer is
40 ಡಿಗ್ರಿ. ಆನ್ಸರನ್ನು ನಾವು 40 ಡಿಗ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 44. ದಿಸ್ ಆರ್ಗನಲ್ possesses 9.9+0 ಸ್ಟ್ರಕ್ಚರ್. ಯಾವ ಆರ್ಗನಲಲ್ಲಿ ನಾವು 9+0 ಸ್ಟ್ರಕ್ಚರನ್ನು ನೋಡ್ಬೋದು ಅಂತ? ಸೆಂಟ್ರಿಯೋಲ್, cilia, flagella, ABC and all. So the answer is centriole. Centriole is the answer, in which we can observe 9+0 arrangement. The various colors in flower, fruit and seeds are due to presence of which pigment? So options are as follows: anthocyanin, chlorophyll, chloroplast, A, B, C and all. So various colors in flower, fruit, seeds are due to the presence of which pigment? ನಾಲ್ಕು ಕೇಳಿದ್ದಾರೆ, and the answer is anthocyanin. ಸೊ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಂಥೋಸಯಾನಿನ್ ಅಂತ ಪಿಗ್ಮೆಂಟ್ ಏನಿದೆ, ದಟ್ ಪಿಗ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಲವರ್, ಫ್ರೂಟ್ ಅಂಡ್ ಸೀಡ್ ಕಲರ್. ಸೊ ಫ್ಲವರ್, ಫ್ರೂಟ್ ಮತ್ತು ಸೀಡ್ ಕಲರ್ಗೆ ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ. ಕ್ವಶನ್ ನಂಬರ್ 46. ವಾಟ್ ಈಸ್ ದ ಡಯಾಮೀಟರ್ ಆಫ್ ಸಿಸ್ಟರ್ನೆ ಇನ್ ಗಾಲ್ಗಿ ಅಪರೇಟಸ್? ಸೊ ಗಾಲ್ಗಿ ಅಪರೇಟಸ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ. ಸೊ ಅದರಲ್ಲಿ ಸಿಸ್ಟರ್ನೆದು ಡಯಾಮೀಟರ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಆಸ್ ಫಾಲೋಸ್: 0.5 to 1 mm, 0.5 micrometer to 1 millimeter, 0.5 mm to 10 mm, 0.05 mm to 1 mm. ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದ ಆನ್ಸರ್ ಈಸ್ 0.5 to 1 mm. ಸೊ ಪ್ರತಿಯೊಂದು ಸಿಸ್ಟರ್ನ ಏನಿದೆ ಗಾಲ್ಗಿ ಅಪರೇಟಸಲ್ಲಿ ಇರುವಂಥದ್ದು, ಅದರದ್ದು ಡಯಾಮೀಟರ್ ಏನಿದೆ, ದಟ್ ಡಯಾಮೀಟರ್ ಈಸ್ 0.5 to 1 mm. 0.5 to 1 mm ಆಗಿರುತ್ತೆ. ನೆಕ್ಸ್ಟ್ ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 47. ವಿಚ್ ಆರ್ಗನಲ್ ಪೊಸೆಸ್ ಹೈಡ್ರೋಲೈಸ್ ಎನ್ಸೈಮ್? ಯಾವ ಆರ್ಗನಲಲ್ಲಿ ನಾವು ಹೈಡ್ರೋಲೈಸ್ ಎನ್ಸೈಮ್ಸನ್ನು ನೋಡ್ಬೋದು? ಸೊ ಆಪ್ಷನ್ಸ್ ಆರ್ ಆಸ್ ಫಾಲೋಸ್: ಲೈಸೋಸೋಮ್, ಗಾಲ್ಗಿ ಅಪರೇಟಸ್, ಮೈಟೋಕಾಂಡ್ರಿಯಾ and chloroplast. So here the organelle which possess hydrolyse enzyme is ಲೈಸೋಸೋಮ್. ಸೊ ಲೈಸೋಸೋಮ್ ಏನಿದೆ ಅದರಲ್ಲಿ ನಾವು ಹೈಡ್ರೋಲೈಸ್ ಎನ್ಸೈಮನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 48. ದ ಲ್ಯೂಕೋಪ್ಲಾಸ್ಟ್ ವಿಚ್ ಸ್ಟೋರ್ಸ್ ಪ್ರೋಟೀನ್ ಈಸ್ ನೋನ್ ಆಸ್? ಅಲ್ಯೂರೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, amyloplast, elioplast. So there are four options. So leucoplast is a type of plastid which stores protein, and it is also called as aleuroplast. ಓಕೆ, ಅಲ್ಯೂರೋಪ್ಲಾಸ್ಟ್ ಅಂತ ನಾವು ಕರಿತೀವಿ, ಯಾಕಂದರೆ ಇದು ಪ್ರೋಟೀನನ್ನು ಸ್ಟೋರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 49. ದ ಪ್ರೋಟೋಪ್ಲಾಸ್ಟ್ ಸರೌಂಡಿಂಗ್ ದ ಸೆಂಟ್ರಿಯೋಲ್ ಇಸ್ ಕಾಲ್ಡ್ ಆಸ್? ಆ್ಯಂಡ್ ದ ಆಪ್ಷನ್ಸ್ ಆರ್ ಆಸ್ ಫಾಲೋಸ್: ಸೆಂಟ್ರೋಸ್ಪಿಯರ್, centrofiber, centroradus, centrobodies. So there are four options, and the answer is centrosphere. So centriole is always surrounded by centrosphere. Centrosphere ಏನಾಗಿರುತ್ತೆ, ಸರೌಂಡ್ ಆಗಿರುತ್ತೆ. Okay, next question number 50. Like zygote, any cell of the body is capable of producing new individual, and it is known as totipotency. Zygote ಏನಾಗುತ್ತೆ, it can be developed as a new individual, and it is the product of sexual reproduction. ಅದೇ ರೀತಿ ಯಾವ ಸೆಲ್ಸಿಗೆ ಹೊಸ ಇಂಡಿವಿಜುವಲ್ ಪ್ರೊಡ್ಯೂಸ್ ಮಾಡೋ ಕೇಪಬಿಲಿಟಿ ಇದೆ ಅಂತ ಕೇಳಿದ್ದಾರೆ. ಸೊ ಟೋಟಿಪೊಟೆನ್ಸಿ, ಡಿಫ್ರೆನ್ಷಿಯೇಷನ್, ಗ್ರೋತ್ ಆ್ಯಂಡ್ ರಿಪ್ರೊಡಕ್ಷನ್, 4 ಆಪ್ಷನ್ ಇದೆ. ಎರಡು ಟೋಟಿಪೊಟೆನ್ಸಿ ಇಸ್ ದ ರೈಟ್ ಆನ್ಸರ್, ಬಿಕಾಸ್ ability of cell to produce new individual is called as totipotency. This totipotency can only observed in plant cell. Plant cell ಅಲ್ಲಿ ಮಾತ್ರ ನಾವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಅನಿಮಲ್ ಸೆಲ್ಸಲ್ಲಿ ನಾವು ಇದನ್ನು ನೋಡಲಿಕ್ಕಾಗಲ್ಲ. ಅನಿಮಲ್ಸಲ್ಲಿ ಟೋಟಿಪೊಟೆನ್ಸಿ ಇಲ್ಲ, ಬಟ್ ಪ್ಲ್ಯಾಂಟಲ್ಲಿ ಟೋಟಿಪೊಟೆನ್ಸಿ ಇದೆ. ನೀವು ಒಂದು ಸಿಂಗಲ್ ಸೆಲ್ಲಿಂದ ಕೂಡ ಏನು ಮಾಡ್ಬೋದು, ಎಂಟೈರ್ ಪ್ಲ್ಯಾಂಟ್ ಬಾಡಿನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 51. ವಿಚ್ ಆರ್ಗನಲ್ ಈಸ್ ಅಸೋಸಿಯೇಟೆಡ್ ಇನ್ ದ ಫಾರ್ಮೇಷನ್ ಆಫ್ basal granules, cilia and flagella? So which organelle is associated in the formation of basal granules, cilia and flagella? So 4 options ಇದೆ. ಆಪ್ಷನ್ ಎ ಸೆಂಟ್ರೋಸೋಮ್, ಆಪ್ಷನ್ ಬಿ ಗಾಲ್ಗಿ apparatus, ಆಪ್ಷನ್ ಸಿ ಮೈಟೋಕಾಂಡ್ರಿಯಾ and option D lysosomes. Among these 4 options, which cell organelle helps in the formation of basal granules, cilia and flagella? So
The right answer is centrosome. So centrosome is a cell organelle which helps in the basal granules formation of this basal granules, cilia and flagella. Okay, next moving to the question number 52. The number of mitochondria per cell depends upon, so powerhouse, the mitochondria popularly called as powerhouse of the cell, and its number in each and every cell is depends on option A, physiological activity of the cell, option B, type of cell, option C, shape of cell, option D, size of cell, and the answer is physiological activity. So physiological activity ಯಾವ ಥರ ಇರುತ್ತೆ ಆ ಸೆಲ್ಲಿಂದು ಅನ್ನೋದ್ರ ಮೇಲೆ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್, how many basic shapes of bacteria are there? So bacteria are of different shapes. ಓವಲ್ ಇರ್ಬೋದು, ಸ್ಪೆರಿಕಲ್ ಇರ್ಬೋದು, ರಾಡ್ ಶೇಪ್ಡ್ ಇರ್ಬೋದು, ಕಾಮನ್ ಶೇಪ್ಡ್ ಇರ್ಬೋದು, ತುಂಬ ಶೇಪ್ಸ್ ಇದ್ದಾವೆ. ಬಟ್ ಫೋರ್ ಬೇಸಿಕ್ ಶೇಪ್ಸ್ ಯಾವ್ದು ಅಂತ ಕೇಳಿದ್ದಾರೆ. ಸೊ 4 ಬೇಸಿಕ್ ಶೇಪ್ಸ್ ಇದೆ, ಯೂಶಲಿ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್ ಹಿಯರ್. The basic, how many basic shapes of bacteria are there? There are 4 basic shapes of bacteria, and these basic shapes are as follows: cocci, bacilli, spirilla and vibrio. So ಇವೆ 4 ಏನಿದು cocci, bacilli, spirilla and vibrio. So these are the basic shapes of bacteria. One is spherical, one is rod shaped, one is spiral shaped, and one is comma shaped ಆಗಿರುತ್ತೆ. Okay, so next question number 54. Which structure serves as a protective layer against the attack of phagocytes and by virus? So there are 4 options: capsule, appendage, mesosome and mitochondria. So which structure serves as a protective layer against attack by phagocytes and by virus? So the answer is ಕ್ಯಾಪ್ಸ್ಯೂಲ್. ಸೊ ಬ್ಯಾಕ್ಟೀರಿಯಾದಲ್ಲಿ ಇದು ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡುತ್ತೆ. ಸೊ ನೋಡಿ ಇಲ್ಲಿ, ದಿಸ್ ಇಸ್ ಬ್ಯಾಕ್ಟೀರಿಯಾ, ಔಟರ್ ಮೋಸ್ಟ್ ಲೇಯರ್ ಇಸ್ ಕ್ಯಾಪ್ಸೂಲ್. ಇಟ್ ಪ್ರೊಟೆಕ್ಟ್ಸ್ ದ ಬ್ಯಾಕ್ಟೀರಿಯಾ ಫ್ರಮ್ phagocytes and other viruses. Okay, next question number 55. How much diameter of ribosome in prokaryotic cell? So here in prokaryotic cell, the ribosome measures, its diameter measures about 20 nanometer. So single organelle that helps in protein synthesis, that is ribosome. Adra diameter 20 nanometer ಆಗಿರುತ್ತೆ. Next question number 56. Which organelle possess circular DNA? ಸೊ ಯಾವ ಆರ್ಗನೆಲ್ ಅಲ್ಲಿ ಸರ್ಕ್ಯುಲರ್ DNA ನ ನಾವು ನೋಡ್ಬೋದು ಅಂತ ಕೇಳಿದ್ದಾರೆ. ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್, ribosome and Golgi apparatus. These are the 4 options, and the organelle which process circular DNA is chloroplast. So chloroplast ಅಲ್ಲಿ ನಾವು ಈ circular DNA ನ ಏನು ಮಾಡ್ಬೋದು, ನೋಡ್ಬೋದು. Okay, so thank you for watching this video, and again we will meet in the next MCQ series. Till then, take care, bye bye, and those who are not subscribed to my channel, please subscribe and press the bell icon. Okay, in the upcoming videos we will go through many other videos. Okay.